ಡಿಕೆಶಿ ಮತ್ತೆ ದಿಲ್ಲಿ ಟೂರ್ ಕೈಗೊಂಡಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರಾ? ಡಿಕೆಶಿ ಮತ್ತೆ ದಿಲ್ಲಿ ಟೂರ್ ಕೈಗೊಂಡಿರುವಂತದ್ದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪಟ್ಟು ಬಿಡ್ತಾ ಇಲ್ಲ ಡಿಕೆಶಿ. ಹೈಕಮಾಂಡ್ ಮನವೊಲಿಸೋದಕ್ಕೆ ಡಿಕೆಶಿ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮನವೊಲಿಸೋದಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನ ಪ್ರತಿ ಬಾರಿ ದಿಲ್ಲಿಗೆ ಹೋದಾಗಲೂ ಕೂಡ ವರಿಷ್ಠರ ಭೇಟಿಗೆ ಯತ್ನ ಮಾಡಲಾಗ್ತಾ ಇದೆಯಂತೆ. ಕೇಂದ್ರ ಸಚಿವರ ಭೇಟಿ ಹೆಸರಲ್ಲಿ ಹೈಕಮಾಂಡ್ ಭೇಟಿ ಮಾಡಲಾಗ್ತಾ ಇದೆ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನ ದೆಹಲಿಗೆ ಹೊರಟಿರುವಂತದ್ದು ಡಿಕೆಶಿ ದೌಡಾಯಿಸಿ ಖರ್ಗೆ ಸೇರಿದಂತೆ ಹೈಕಮಾಂಡ್ ಜೊತೆ ಡಿಕೆಶಿ ಮಾತುಕತೆಯನ್ನ ನಡೆಸಲಿದ್ದಾರಾ? ಹಾಗಿದ್ರೆ ಅಧಿಕಾರ ಹಂಚಿಕೆ ಸಂಪುಟ ಪುನರ್ರಚನೆ ಬಗ್ಗೆ ಏನಾದರೂ ಚರ್ಚೆ ನಡೆಯುತ್ತಾ? ನವೆಂಬರ್ 15ಕ್ಕೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಚರ್ಚೆಗೂ ಮುನ್ನವೇ ವರಿಷ್ಠರ ಜೊತೆ ಡಿಕೆ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಇದೀಗ ಸಿಎಂ ದೆಹಲಿ ಪ್ರವಾಸಕ್ಕೂ ಮೊದಲೇ ಡಿಕೆಶಿ ಪ್ರವಾಸವನ್ನ ಕೈಗೊಂಡಿರೋದು, ದೌಡಾಯಿಸಿ ಹೋಗ್ತಾ ಇರುವಂತದ್ದು ಸಾಕಷ್ಟು ಅನುಮಾನಗಳಿಗೆ, ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಿಎಂ ಕುರ್ಚಿ ಮೇಲೆ ಏನಾದರೂ ಕಣ್ಣಿಟ್ಟಿದ್ದಾರಾ ಅನ್ನುವಂತಹ ಒಂದು ಅನುಮಾನ, ಸಂಶಯ ಇದರಲ್ಲಿ ಎದ್ದು ಕಾಣುತ್ತೆ. ಸೊ ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ. ರೋಜಾ, ಇದು 2-3 ಬಾರಿ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಮಾಡಿರುವಂತಹದ್ದು. ವಿಚಾರವಾಗಿ ಒಂದಿಷ್ಟು ಕೋರ್ಟ್ ನಲ್ಲಿ ಕೇಸ್ ಇತ್ತು, ಕಾರಣಕ್ಕೆ ಹೋಗಿದ್ದೆ ಅನ್ನುವಂತಹ ಸಮಜಾಯಿಷಿಯನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಅವರ ಟಿಪಿ ಪ್ರಕಾರ ಕೇಂದ್ರ ನಾಯಕರುಗಳನ್ನ ಅಂದ್ರೆ ಕೇಂದ್ರ ಸಚಿವರುಗಳನ್ನ ಭೇಟಿಯಾಗೋದಕ್ಕೆ ಹೋಗ್ತಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟು ಹೋಗಿದ್ದಾರೆ. ನಿನ್ನೆ ಹೋಗಿರುವಂತಹದ್ದು ಸಂಜೆ. ಆದ್ರೆ ಇಲ್ಲಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ 15ನೇ ತಾರೀಕು ಏನು ಹೋಗುವವರಿದ್ದಾರೆ, ಅಲ್ಲೊಂದು ಬುಕ್ ಬಿಡುಗಡೆ ಅನ್ನುವಂತಹ ವಿಚಾರಕ್ಕೆ ಅಲ್ಲೇ 2-3 ದಿನಗಳ ಕಾಲ ಉಳಿತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅದ್ರ ಬೆನ್ನಲ್ಲೇ 2-3 ಬಾರಿ ಇವರು ದೆಹಲಿಗೆ ಹೋಗ್ತಾ ಇರುವಂತಹದ್ದು ಸಹಜವಾಗಿ ಕುತೂಹಲವನ್ನ ಹೆಚ್ಚು ಮಾಡುತ್ತೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ ಅವರಿಗೆ ಅನ್ನುವಂತಹದ್ದನ್ನ ಅಂದಾಜಿನ ಮೇಲೆಯೇ ಇವರು ಒಂದಿಷ್ಟು ಮಾಹಿತಿಯನ್ನ ಕೊಡ್ತಿದ್ದಾರಾ ಹೈಕಮಾಂಡ್ ನಾಯಕರಿಗೆ ಪ್ರತಿ ಬಾರಿ ಅನ್ನುವಂತಹ ಚರ್ಚೆ ಕೂಡ ಇದೆ. ಯಾಕಂದ್ರೆ ಮಾಡಿದ್ರು ಕೂಡ ಸಿಎಂ ಸ್ಥಾನ ಪಡಿಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಸತತ ಪ್ರಯತ್ನಗಳನ್ನ ಮಾಡ್ತಿರುವಂತಹ ಬೆನ್ನಲ್ಲೇ ಈ ರೀತಿಯಾದಂತಹ ಪ್ರವಾಸಗಳು ಅಥವಾ ಡಿಪಾರ್ಟ್ಮೆಂಟಲ್ ವಿಚಾರಗಳು. ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.